ಶ್ರೀ ಗುರುಭ್ಯೋ ನಮಃ. ಇವತ್ತೊಂದು ಸಿಂಪಲ್ ಮತ್ತು ಗ್ರ್ಯಾಂಡ್ ಆಗಿರೋಂಥ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಬಿಗಿನರ್ಸ್ಗೆ ಈ ಥರ ಫಸ್ಟ್ 4 ಡಾಟ್ಸ್ ಇಟ್ಕೊಂಡು ಸ್ಕ್ವೇರ್ ಕುಂದನ್ನು ಈ ಥರ ಕ್ರಾಸಾಗಿ ಡೈಮಂಡ್ ಶೇಪಲ್ಲಿ ಅಂಟಿಸ್ಕೊಳ್ಬೇಕು. ಸೊ ಗಮ್ಮು ಫಸ್ಟೇ ಸ್ಟಿಕ್ ಆಗೋಕ್ಕೆ ಮೊದಲೇ ಶೇಪ್ ಆಗಬೇಕು ಆ ಥರ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿ ಅಂಟಿಸ್ಕೊಳ್ಬೇಕು. ಮತ್ತು ಕೆಳಗಡೆ ಈ ಥರ 2 ಡೈಮಂಡ್ ಯೆಲ್ಲೋ ಕಲರ್ ಗ್ಲಾಸ್ ಕುಂದನ್ನು ತೊಗೊಂಡಿದ್ದೀನಿ. ಇದು ಅದಕ್ಕೆ ಪ್ಯಾರಲಾಗಿ ಆಪೋಸಿಟಲ್ಲಿ ಮತ್ತು ಈ ಥರ ಹಾಕ್ಕೊಂಡ್ರೆ ಒಂದು ಲೀಫ್ ಡಿಸೈನ್ ಥರ ಬರುತ್ತೆ ಇದು. ಮತ್ತು ಸೇಮ್ ಇದೇ ಥರ 4 ಡಾಟ್ಸು ಮತ್ತು 4 ಸ್ಕ್ವಯರ್ಸ್ ಈ ಥರ ಅಂಟಿಸ್ಕೊಳ್ಬೇಕು. ಇದರಲ್ಲೇ ಇನ್ನೊಂದು ವೇರಿಯೇಷನ್ನಲ್ಲಿ ನಾನು ಆಲ್ರೆಡಿ ಒಂದು ಡಿಸೈನ್ ತೋರಿಸಿದ್ದೀನಿ, ಒಂದು ಶಾರ್ಟ್ಸಲ್ಲಿ ಹಾಕಿದ್ದೀನಿ. ಸೊ ಕಡ ಬ್ಯಾಂಗಲ್ಸಲ್ಲಿ ಇದೊಂದು ಸಿಂಪಲ್ ಡಿಸೈನ್, ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸ್ಯಾರಿನಲ್ಲಿರೋಂಥ 2 ಕಲರ್ ಯೂಸ್ ಮಾಡಿ ಈ ಥರ ಕಲರ್ ಕಾಂಬಿನೇಷನ್ಗೆ ಮಾಡ್ಕೊಳ್ಬೋದು. ಸೊ ಇದೇ ಥರ ಫುಲ್ ಪ್ರಾಸೆಸ್ ಕಂಪ್ಲೀಟ್ ಮಾಡಾಯ್ತು. ಈಗ ಎಲ್ಲಿನೂ ಗ್ಯಾಪ್ ಏನೂ ಇಲ್ದಿರ ನೀಟಾಗಿ ಫಿನಿಶ್ ಆಗೋಯಿತು, ಹೆಚ್ಚು ಕಡಿಮೆ ಏನೂ ಬರ್ದಿರ. ಇದು 2 ಸೈಜಲ್ಲಿ ಮಾಡಿರೋಂಥ ಡಿಸೈನು. ಫ್ಲ್ಯಾಟ್ ಬ್ಯಾಂಗಲ್ ಮೇಲೆ ಈ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಈಗ ಈ ಗ್ಯಾಪ್ಸ್ ಫಿಲ್ ಮಾಡೋ ಥರ ಮೇಲ್ಗಡೆ 3 mm ಕುಂದನ್ನು ಸ್ಟಿಕ್ ಮಾಡ್ತಾಯಿದ್ದೀನಿ. ಈಗ ಸೊ ಗೋಲ್ಡ್ ಕಲರ್ ಸೆರಾಮಿಕ್ ಕುಂದನಿದೆ 3 mmದು, ನಾನು ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ವೈಟುನು ಗೋಲ್ಡ್ 3 mm ಟ್ರೈ ಮಾಡಿದೆ, ಅದು ಚೆನ್ನಾಗಿ ಕಾಣಿಸಿರಲಿಲ್ಲ. ಸೊ ಇದು ತುಂಬ ನೀಟಾಗಿ ಡಿಸೆಂಟಾಗಿತ್ತು. ಇದು ಒಂದು ಬ್ಲೂ ಕಲರ್, ಇದು ಆಲ್ರೆಡಿ ತೋರಿಸಿದ್ದೀನಿ ಸಿಂಗಲ್ ಲೈನ್ ಯಾವ ಥರ ಮಾಡೋದು ಅಂತ. ಇದು ಅದ್ರ ಜೊತೆಗೆ ಪೇರಪ್ ಮಾಡ್ಕೊಳ್ಳೋಕ್ಕೆ ಕಡ ಬ್ಯಾಂಗಲ್ 4 ಸೈಡ್ಸ್ ಮಾತ್ರ ಡಿಸೈನ್ ಮಾಡಿದ್ದೀನಿ, ಫುಲ್ ಪ್ಲೇನ್. ಈ ಥರ 2 ಕೈಗೂ ಹಾಕ್ಕೊಳ್ಬೋದು, ಇಲ್ಲ ಸಿಂಗಲ್ ಹ್ಯಾಂಡ್ಗೂ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿತ್ತು, ನಂಗೆ ತುಂಬ ಇಷ್ಟ ಆಯಿತು. ಸೊ ಫಿನಿಶ್ ಆಗಿರೋ ಬ್ಯಾಂಗಲ್ ಈ ಥರ ಇದೆ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.